ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರ್ ಈ ವರ್ಲ್ಡ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಥರ್ಡ್ T20 ಪ್ರೀ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. 4 ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಒಂದನ್ನ ನಾವು ಗೆದ್ದು ಇನ್ನೊಂದನ್ನ ಅವ್ರು ಗೆದ್ದಿದ್ದಾರೆ. ಮೂರನೇ ಪಂದ್ಯ ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಸೌತ್ ಆಫ್ರಿಕಾದ ಸೆಂಚುರಿಯನ್ ನಲ್ಲಿ ಇರುವ ಸೂಪರ್ ಸ್ಪೋರ್ಟ್ ಪಾರ್ಕ್ ಅನ್ನೋ ಒಂದು ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಸೊ ಇದು ಪ್ರಾಬಬಲ್ 11 ಫಸ್ಟ್ ಗೆ ನೋಡೋದಾದ್ರೆ ನಾವು ಡಿಸ್ಪ್ಲೇ ಮಾಡ್ತಾ ಇದೀನಿ, ನೀವು ನೋಡ್ತಾ ಇದ್ದೀರಾ. ಸೌತ್ ಆಫ್ರಿಕಾದ ಕಡೆಗೆ ಯಾವುದೇ ಒಂದು ಚೇಂಜಸ್ ಮಾಡಲ್ಲ ಅನ್ಸುತ್ತೆ. ವಿನ್ನಿಂಗ್ ಕೋರ್ ಟೀಮ್ ಇದೆ, ಅದನ್ನೇ ತಗೊಂಡೋಗುವಂತ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ನಮ್ಮ ಇಂಡಿಯಾ ಪರವಾಗಿ ಬಂತು ಅಂತೇಳಿ ನಾನು 2 ಚೇಂಜಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಒಂದೇ ಅಭಿಷೇಕ್ ಶರ್ಮನ್ಗೆ ಇನ್ನೊಂದ್ಸರಿ ಚಾನ್ಸ್ ಕೊಡ್ತಾರ. ಈಗಾಗಲೇ 9 ಇನ್ನಿಂಗ್ಸ್ ಅಲ್ಲಿ ಒಂದೇ ಒಂದು ಸೆಂಚುರಿ ಬಿಟ್ಟರೆ ಯಾವ ಒಂದು ಇನ್ನಿಂಗ್ಸ್ ಅಲ್ಲೂ ಕೂಡ ಅವರು ಪರ್ಫಾರ್ಮೆನ್ಸ್ ಮಾಡಕ್ ಆಗಿಲ್ಲ. ಸೊ ಇದೊಂದು ಚೇಂಜಸ್ ಮಾಡಬಹುದು ಅನ್ಸುತ್ತೆ, ಇಲ್ಲ ಮಾಡಿದ್ರೇನು ಇರ್ಬೋದು, ಇನ್ನೊಂದು ಚಾನ್ಸ್ ಕೊಡ್ಬೋದು. ಇನ್ನೊಂದು ಚೇಂಜಸ್ ನಾನು ನೋಡ್ತಾ ಇರೋದು ಆವೇಶ್ ಖಾನ್ ಬದಲಿಗೆ ಯಶ್ ದಯಾಳ್ನ ತರುವಂತ ಸಾಧ್ಯತೆಗಳಿದೆ. ಯಾಕೆ ಅಂತ ಹೇಳಿದ್ರೆ ಇದು ಲೆಫ್ಟ್ ಆರ್ಮ್ ಸ್ಟ್ರೀಮರ್ಸ್ಗೆ ಹೆಲ್ಪ್ಫುಲ್ ಆಗಿರೋ ಕಂಡೀಷನ್ ಆಗಿರೋದ್ರಿಂದ ಯಶ್ ದಯಾಳ್ಗೆ ಚಾನ್ಸ್ ಕೊಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ನಿಮಗೆ ಅನ್ಸುತ್ತೆ ಯಶ್ ದಯಾಳ್ನ ಆಡಿಸ್ತಾರಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು 175 ಇದ್ರೆ ಸೆಕೆಂಡ್ ಇನ್ನಿಂಗ್ಸ್ಗೆ ಅದು 151 ಆಗಿದೆ. ಅಂದ್ರೆ ಬ್ಯಾಟಿಂಗ್ ಫಸ್ಟ್ ಆಡೋರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಈ ಕಂಡೀಷನ್. ಬ್ಯಾಟಿಂಗ್ ವಿನ್ನಿಂಗ್ ಪರ್ಸೆಂಟೇಜ್ ತೆಗೆದುತ್ತಾ ಹೋದ್ರೆ ಫಸ್ಟ್ ಬ್ಯಾಟ್ ಆಡೋರಿಗೆ 53% ಇದ್ರೆ ಸೆಕೆಂಡ್ ಬ್ಯಾಟಿಂಗ್ ಆಡೋರಿಗೆ 47% ಇದೆ. ಅಂದ್ರೆ ಅಂತ ಮೇಜರ್ ಚೇಂಜಸ್ ಏನು ಆಗಿಲ್ಲ ಅಂದ್ರೂ ಕೂಡ ಟಾಸ್ ಗೆದ್ದವರು ಫಸ್ಟ್ ಗೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತಾರೆ ಈ ಕಂಡೀಷನ್ ನೋಡ್ತಾ ಹೋದ್ರೆ. ಈ ಪಿಚ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು 259. 4 ವಿಕೆಟ್ ನ ಕಳ್ಕೊಂಡು ಸೌತ್ ಆಫ್ರಿಕಾ ಚೇಸ್ ಮಾಡಿರ್ತಾರೆ. 2023 ನಡೆದಂತಹ ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ 258 ನ ಹೊಡೆದಿರ್ತಾರೆ. ಅದನ್ನ ಚೇಸ್ ಮಾಡಿದ ಸೌತ್ ಆಫ್ರಿಕಾ 4 ವಿಕೆಟ್ ನ ಕಳ್ಕೊಂಡು 259 ನ ಹೊಡಿತಾರೆ. ಆ ಮ್ಯಾಚ್ ಕೂಡ ಗೆಲ್ತಾರೆ. ಅಂದ್ರೆ ಇನ್ ಕೇಸ್ ಏನಾದ್ರು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ 250+ ರನ್ ಏನಾದ್ರು ಹೊಡಿತು ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಮಾಡಕ್ಕಾಗಲ್ಲ. ಸೌತ್ ಆಫ್ರಿಕಾದವರಿಗೆ ಅದನ್ನ ಚೇಸ್ ಮಾಡೋದು ಕೆಪಾಬಿಲಿಟಿ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಕೊಟ್ಟಿದ್ದಾರೆ. ಲೋಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು 35 ರನ್. ಅದು ಡೊಮೆಸ್ಟಿಕ್ ಪಂದ್ಯದಲ್ಲಿ ನಡೆದಂತಹ ಒಂದು ಪಂದ್ಯ ಆಗಿರುತ್ತೆ. ಹೈಯೆಸ್ಟ್ ಚೇಸ್ ಆಗಿರೋದು ಈ ಹಿಂದೆ ಮಾತಾಡಿದ್ನಲ್ಲ 259 ಹೈಯೆಸ್ಟ್ ಚೇಸ್ ಆಗಿರೋದು. ಇನ್ನು ಡಿಫೆಂಡ್ ವಿಚಾರಕ್ಕೆ ಬಂದ್ರೆ ಸೌತ್ ಆಫ್ರಿಕಾದವರು 126 ನ ಹೊಡೆದಿ ಅದನ್ನ ಕೂಡ ಡಿಫೆಂಡ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಲೋಯೆಸ್ಟ್ ಡಿಫೆಂಡರ್ ಕೂಡ ಸೌತ್ ಆಫ್ರಿಕಾದವರು, ಹೈಯೆಸ್ಟ್ ಚೇಸ್ ಕೂಡ ಮಾಡಿದ್ರು ಸೌತ್ ಆಫ್ರಿಕಾದವರು. ಸೌತ್ ಆಫ್ರಿಕಾದವರಿಗೆ ಈ ಪಿಚ್ಚು ಅನುಕೂಲವಾಗಿರುತ್ತೆ, ಅಷ್ಟು ಸುಲಭವಾಗಿರಲ್ಲ ಭಾರತಕ್ಕೆ ಅನ್ನೋದನ್ನ ಇಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನ ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಕಳೆದ 10 ಪಂದ್ಯಗಳಲ್ಲಿ 80 ವಿಕೆಟ್ ನ ತಗೊಂಡಿರೋದು ಪೇಸರ್ಸ್ಗಳು. ಸ್ಪಿನ್ ವಿಚಾರಕ್ಕೆ ಬಂದ್ರೆ ಕೇವಲ 16 ವಿಕೆಟ್ಗಳು ಮಾತ್ರ ಸ್ಪಿನ್ನರ್ ಬಿದ್ದಿದೆ. ಸೊ ಇಲ್ಲಿ ಪೇಸರ್ಸ್ ಗಳಿಗೆ ಮತ್ತೆ ಡಾಮಿನೇಟ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ರು ಕೂಡ ಪಿಚ್ ಚೆನ್ನಾಗಿರೋದ್ರಿಂದ ರನ್ನಿನ ಸುರಿಮಳೆ ಕೂಡ ಹಾಗೆ ಬರುತ್ತೆ. ನೆಕ್ಸ್ಟ್ ವೆದರ್ ರಿಪೋರ್ಟ್ ಪ್ರಕಾರ 2 ದಿನದ ಹಿಂದೆ ಮಳೆ ಬಿದ್ದಿದ್ದು ಆ ಒಂದು ಪಿಚ್ ನಲ್ಲಿ. ಸೊ ಫೋರ್ಕಾಸ್ಟ್ ಕಂಡೀಷನ್ ಇದ್ರೂ ಕೂಡ ಇವತ್ತಿನ ದಿವಸ ಮಳೆ ಬರುವಂತ ಸಾಧ್ಯತೆಗಳು ಯಾವುದು ಇಲ್ಲ. ಮೋಡ ಮುಚ್ಚಿದ ವಾತಾವರಣ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಫುಲ್ ಮ್ಯಾಚ್ ನೋಡಬಹುದು ಅಂತ ಹೇಳಿ ರಿಪೋರ್ಟ್ ಮಾಡಿದ್ದಾರೆ. ಸೊ ಇದಾಗಿತ್ತು ಥರ್ಡ್ T20 ಪ್ರೀ ಮ್ಯಾಚ್ ಅನಾಲಿಸಿಸ್. ನಿಮಗೆ ಅನ್ಸುತ್ತೆ ಅಭಿಷೇಕ್ ಶರ್ಮನ ಆಡಿಸ್ತಾರಾ? ಹಾಗೆ ಇವತ್ತಿನ ಮ್ಯಾಚ್ ನಲ್ಲಿ ಟಾಪ್ ಪರ್ಫಾರ್ಮೆನ್ಸರ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ ಬೈ ಬೈ ಫ್ರಮ್ ಎಕ್ಸ್ಪ್ಲೋರ್ ಈ ವರ್ಲ್ಡ್.